ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ಛಲವಾದಿಗೆ ಜೀವ ಬೆದರಿಕೆ ಆರೋಪ ಹಿನ್ನೆಲೆ ಇಂದು ಬಿಜೆಪಿ ಎಂಎಲ್ಸಿಗಳ ಧರಣಿ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ಛಲವಾದಿಗೆ ಜೀವ ಬೆದರಿಕೆ ಆರೋಪ ಹಿನ್ನೆಲೆ ಸಚಿವರ ನಡೆ ಖಂಡಿಸಿ ಇಂದು ಬಿಜೆಪಿ ಎಂಎಲ್ಸಿಗಳಿಂದ ಧರಣಿ ನಡೀತಾ ಇರುವಂತದ್ದು. ಸಭಾಪತಿ ಕಚೇರಿ ಎದುರು ಬಿಜೆಪಿ ಎಂಎಲ್ಸಿಗಳ ಧರಣಿ ಇಂದು ನಡೆಯುತ್ತೆ. ಇಂದು ಧರಣಿ ನಡೆಸಲು ಬಿಜೆಪಿ ಸದಸ್ಯರು ತೀರ್ಮಾನವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ರಕ್ಷಣೆ ಇಲ್ಲ. ಸಚಿವರಿಂದಲೇ ಛಲವಾದಿ ಅವರಿಗೆ ಜೀವ ಬೆದರಿಕೆ ಇದೆ. ದಿಗ್ಬಂಧನ ಹಾಕಿದ್ರೂ ಅವರ ರಕ್ಷಣೆಗೆ ಸರ್ಕಾರ ಬಂದಿಲ್ಲ. ಛಲವಾದಿ ನಾರಾಯಣಸ್ವಾಮಿ ರಕ್ಷಣೆಗೆ ಸಭಾಪತಿ ಬರಬೇಕು, ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾಗೊಳಿಸಬೇಕು ಎನ್ನುವಂತೆ ಆಗ್ರಹಿಸಲಾಗಿದೆ. ಧರಣಿಯನ್ನ ನಡೆಸಲು ಮುಂದಾಗಿದ್ದಾರೆ ಬಿಜೆಪಿ ಎಂಎಲ್ಸಿಗಳು. ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಜೀವ ಬೆದರಿಕೆ ಆರೋಪ ಹಿನ್ನೆಲೆ ಸಚಿವರ ನಡೆ ಖಂಡಿಸಿ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ಈ ಆರೋಪ ಕೇಳಿ ಬಂದಿರುವಂತದ್ದು. ಸಚಿವರ ನಡೆ ಖಂಡಿಸಿ ಇಂದು ಬಿಜೆಪಿ ಎಂಎಲ್ಸಿಗಳಿಂದ ಧರಣಿ ನಡೆಯಲಿದೆ. ಸಭಾಪತಿ ಕಚೇರಿ ಎದುರು ಬಿಜೆಪಿ ಎಂಎಲ್ಸಿಗಳು ಧರಣಿಯನ್ನ ನಡೆಸಲು ತೀರ್ಮಾನ ಮಾಡಿದ್ದಾರೆ. ಇಂದು ಧರಣಿ ನಡೆಸಲು ಬಿಜೆಪಿ ಸದಸ್ಯರು ತೀರ್ಮಾನಿಸಿದ್ದಾರೆ. ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ರಕ್ಷಣೆ ಇಲ್ಲ. ಸಚಿವರಿಂದಲೇ ಛಲವಾದಿ ಅವರಿಗೆ ಜೀವ ಬೆದರಿಕೆ ಇದೆ. ದಿಗ್ಬಂಧನ ಹಾಕಿದ್ರೂ ಅವರ ರಕ್ಷಣೆಗೆ ಸರ್ಕಾರ ಬರ್ತಾ ಇಲ್ಲ. ಛಲವಾದಿ ನಾರಾಯಣಸ್ವಾಮಿ ರಕ್ಷಣೆಗೆ ಸಭಾಪತಿ ಬರಲೇಬೇಕು, ಪ್ರಿಯಾಂಕ್ ಖರ್ಗೆ ಅವರನ್ನ ತಕ್ಷಣವೇ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಇಂದು ಬಿಜೆಪಿ ಎಂಎಲ್ಸಿಗಳು ಧರಣಿಯನ್ನ ಮಾಡಲಿದ್ದಾರೆ. ಸಭಾಪತಿ ಕಚೇರಿ ಎದುರು ಬಿಜೆಪಿ ಎಂಎಲ್ಸಿಗಳು ಇಂದು ಧರಣಿಯನ್ನ ನಡೆಸಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಜೀವ ಬೆದರಿಕೆ ಆರೋಪ ಹಿನ್ನೆಲೆ ಇಂದು ಬಿಜೆಪಿ ಎಂಎಲ್ಸಿಗಳಿಂದ ಧರಣಿ ನಡೆಯಲಿದೆ. ಸಭಾಪತಿ ಕಚೇರಿ ಎದುರು ಬಿಜೆಪಿ ಎಂಎಲ್ಸಿಗಳು ಧರಣಿಯನ್ನ ನಡೆಸಲಿದ್ದಾರೆ. ಇಂದು ಸಭಾಪತಿ ಕಚೇರಿ ಎದುರು ಬಿಜೆಪಿ ಎಂಎಲ್ಸಿಗಳು ಧರಣಿಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾಗೊಳಿಸಬೇಕು ಅಂತ ಬಿಜೆಪಿ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಸಚಿವರಿಂದಲೇ ಛಲವಾದಿ ಅವರಿಗೆ ಜೀವ ಬೆದರಿಕೆ ಇದೆ. ದಿಗ್ಬಂಧನ ಹಾಕಿದ್ರೂ ಅವರ ರಕ್ಷಣೆಗೆ ಸರ್ಕಾರ ಬಂದಿಲ್ಲ ಅನ್ನುವಂಥ ಆರೋಪಿಸಿ ಇಂದು ಧರಣಿಯನ್ನ ನಡೆಸಲಿದ್ದಾರೆ ಬಿಜೆಪಿ ಎಂಎಲ್ಸಿಗಳು.